ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ರಾಜಗೃಹ ಹತ್ರ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೋಡಿ ಹೋಗ್ತೀವಿ, ವೇಟ್ ಮಾಡ್ತಾ ಇದ್ದೀವಿ. ನೀವು ತುಂಬ ಅದನ್ನು ನೋಡಬೇಕಂತ ಕಾತರದಿಂದ ಇದ್ದೀವಿ, ನೋಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇದು ಅಂಬೇಡ್ಕರ್ ಅವರ ರಾಜಗೃಹ ಮತ್ತು ಅಂಬೇಡ್ಕರ್ ಅವರ ಮನೆ. ಇಲ್ಲಿ ನಾವು ಡೀಟೇಲ್ಸಾಗಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಮಾಲೂರಿನ ಸಮುದಾಯ, ನಮ್ಮ ಅಂಬೇಡ್ಕರ್ ಸಮುದಾಯದವರೆಲ್ಲರೂ ಬಂದಿದ್ದಾರೆ. ಎಲ್ಲ ಡೀಟೇಲ್ಸಾಗಿ ಮನೆ ಈಚೆಯಿಂದ ಒಳಗಡೆ ಬಿಟ್ಟಿಲ್ಲ ಅಂತಂದ್ರೂ ನಾನು ಈಚೆಯಿಂದನೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮನೆ ಎಷ್ಟು ಫ್ಲೋರ್ ಇದೆ, ಎಷ್ಟು ಗ್ರೌಂಡ್ ಇದೆ. ಫಸ್ಟ್ ಫ್ಲೋರ್ನಲ್ಲಿ ಇದೆ ನೋಡಿ, ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಅದು ಬಾಕ್ಲಾಗಿ ಬಿಟ್ಟಿದ್ದಾರೆ. ಈ ಫಸ್ಟ್ ಫ್ಲೋರ್ನಲ್ಲಿ ಅಂಬೇಡ್ಕರ್ ಕುಟುಂಬರು ಅಂದರೆ ಆನಂದ್ ರಾಜ್ ಅಂಬೇಡ್ಕರ್ ಅವರು, ಭೀಮ್ರಾವ್ ಅಂಬೇಡ್ಕರ್ ಅವರು ಫ್ಯಾಮಿಲಿ ಇರುತ್ತಾರೆ. ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಡ್ ಮೀರ್ತಾಯಿ ಅಂಬೇಡ್ಕರ್ ಅವರು ಈ ಕಡೆನೇ ಇರುತ್ತಾರೆ. ನಂತರ ಪ್ರಕಾಶ್ ಅಂಬೇಡ್ಕರ್ ಅವರು ಬುಧವಾರ ಒಂದು ಸಲ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ. ಇವರು ಇರೋದು ಪುಣೆಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಆಚೆ ನೋಡಿದರೆ ನೋಡಿಸ್ತಾ ಇದ್ದೀನಿ ಆಚೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಆಚೆ ನೋಡಿದರೆ ಹೀಗಿರುತ್ತೆ. ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ಸೂತ್ರಗಳನ್ನು ನಮ್ಮ ಜನರಿಗೆ ಕೊಟ್ಟಿರುವಂತಹ ಅಂಬೇಡ್ಕರ್ ಅವರು ಜನರಿಗೋಸ್ಕರ ಈ ದೇಶದಲ್ಲಿ ಇರುವ ಎಲ್ಲ ಪೀಡಿತರ ಪ್ರಜೆಗಳಿಗೆ ಎಲ್ಲರಿಗೂ ಒಂದು ಮಿಷನ್, ಪ್ರಿಂಟೆಡ್ ಮಿಷನ್ ಇತ್ತು. ಆ ಪ್ರಿಂಟೆಡ್ ಮಿಷನ್ನು ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈ ಸಮೇತ ಅಂಬೇಡ್ಕರ್ ಅವರು ಈಗಲೂ ಸಮೇತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನೇ ಆಗಲಿ ಮತ್ತು ಪರಿನಿರ್ಣಯ ದಿನ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈಗಲೂ ಸಮೇತ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ಒಳ್ಳೆ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ